ನಮಸ್ಕಾರ. ಅಧ್ಯಾಯ 6. ಚಂದ್ರಸೇನ ಮಹಾರಾಜನು ಕಂಡ ಶನಿ ಪ್ರದೋಷ ಪೂಜಾ ಮಹಿಮೆ. ಕಲ್ಲುಗಳ ಕೂಡಿಸಿ ಆ ಕಲ್ಲುಗಳ ಗುಡಿ ಕಟ್ಟಿ ಕಲ್ಲುಗಳ ಮಧ್ಯದಿ ಕಲ್ಲಿನಲ್ಲಿ ಕಂಡ ಶಿವನು. ಸೂತ ಮುನಿಗಳು ಶೌನಕ ಋಷಿಗಳನ್ನು ಕುರಿತು, ಹೇ ಮುನಿಗಳೇ, ಭಗವಾನ್ ಶಿವ ಮಹಾದೇವನ ಗುಣ ವಿಶೇಷಗಳು ಅಗಮ್ಯವೂ ಅಪಾರವೂ ಆಗಿರುವವು. ಪರಶಿವನ ಆದಿ ಅಂತ್ಯಗಳು ಬ್ರಹ್ಮ ವಿಷ್ಣುಗಳಾದಿ ದೇವತೆಗಳಿಗೂ ಅಗೋಚರವಾಗಿವೆ. ಸೃಷ್ಟಿಯ ಉತ್ಪತ್ತಿ ಪಾಲನೆ ಲಯಗಳಿಗೆ ಕಾರಣ ಕರ್ತೃವಾಗಿರುವ ಶಿವ ಮಹಾದೇವನ ಮನಸ್ಸನ್ನು ತಿಳಿಯಬೇಕಾದರೆ ಕೆಲವೊಂದು ಸಮೀಕ್ಷೆಗಳ ವಿವರಗಳ ಇತಿಹಾಸವೇ ಇದೆ. ಈ ಇತಿಹಾಸ ಸ್ಕಂದಪುರಾಣ, ಬ್ರಹ್ಮೋತ್ತರ ಖಂಡಪುರಾಣ, ಶಿವಪುರಾಣಗಳಲ್ಲಿಯ ಶಿವಲೀಲೆಗಳನ್ನು ಒಳಗೊಂಡಿದೆ. ಅಂತಹವುಗಳಲ್ಲಿ ಕೆಲವು ಕಥೆಗಳನ್ನು ನಿಮಗೆ ವಿವರಿಸುವೆನು. ಶಿವನ ಪೂಜೆಗೆ ಹಲವಾರು ವಿಧಗಳಿಗೆ ಅವುಗಳಲ್ಲಿ ಬಹುಳ ತ್ರಯೋದಶಿ ಸಾಯಂಕಾಲ ಪ್ರದೋಷ ಕಾಲವೆಂದು ಹೆಸರು. ಇದು ಶಿವನಿಗೆ ಬಹುಪ್ರಿಯವಾದ ಕಾಲ. ಅಂದು ಶನಿವಾರ ಬಂದಿದ್ದರಂತೂ ಬಹು ಉತ್ತಮ. ಈ ಶನಿ ಪ್ರದೋಷ ಕಾಲದಲ್ಲಿ ಯಾರು ಶಿವಪೂಜಾ ಮಾಡುವರೋ ಅವರಿಗೆ ಶನಿಯ ಕಾಟ ತೊಲಗಿ ಶನಿಯು ಸಂಪ್ರೀತನಾಗುವನು. ಶಿವನಂತೂ ಆನಂದ ಭರಿತನಾಗಿ ಶಿವಪೂಜಾ ಸ್ವೀಕರಿಸಿ ಸಕಲ ಸಂಪತ್ತು ಕೊಡುವುದಲ್ಲದೆ ತನ್ನಲ್ಲಿ ಶಿವಗಣ ಪದವಿ ಇತ್ತು ಕಾಪಾಡುವನು. ಈ ರೀತಿ ಶಿವನ ಕರುಣೆಗೆ ಪಾತ್ರರಾದವರಲ್ಲಿ ಚಂದ್ರಸೇನ ಮಹಾರಾಜನ ಕಥೆಯೂ ಒಂದು ಎನ್ನಲು ಶೌನಕಾದಿಗಳು ಚಂದ್ರಸೇನ ಮಹಾರಾಜನ ಜೀವನ ವೃತ್ತಾಂತ ವಿವರಿಸಬೇಕು ಎನ್ನಲು ಸೂತ ಪುರಾಣಿಕರು ಸಂಪದ್ಭರಿತವಾದ ಭರತಖಂಡದಲ್ಲಿ ದಕ್ಷಿಣ ಭಾಗದಲ್ಲಿ ಧರ್ಮಕ್ಕೂ ಸಂಪತ್ತಿಗೂ ಸುಭೇಕ್ಷೆಗೆ ತವರು ಮನೆಯಾಗಿಯೂ ಪ್ರಜೆಗಳಿಗೆ ಸುಖ ಸಂತೋಷ ಬೀಡಾಗಿಯೂ ಉಜ್ಜಯಿನಿ ನಗರವು ಶೋಭಾಯಮಾನವಾಗಿ ಕಂಗೊಳಿಸುತ್ತಿತ್ತು. ಇಂತಿಪ್ಪ ನಗರದಲ್ಲಿ ಚಂದ್ರಸೇನ ಎಂಬ ರಾಜನು ರಾಜ್ಯವಾಳುತ್ತಿದ್ದನು. ಶಿವಪೂಜೆಯಲ್ಲಿ ಸತ್ಕ್ರಿಯಾಶೀಲನು, ಶಿವಭಕ್ತಿಯಲ್ಲಿ ತತ್ವನಿಷ್ಠನು, ಶಿವ ಧ್ಯಾನದಲ್ಲಿ ಸರ್ವಪರತ್ಯಾಗಿಯೂ, ಪ್ರಜೆಗಳ ಪಾಲನೆಯಲ್ಲಿ ಮಾತಾಪಿತಾ ಹೃದಯನು, ದುರಾಶಾ ದೂರನೂ ಆಗಿ ತನ್ನ ರಾಜ್ಯವನ್ನು ಶಾಂತಿ ಪ್ರೀತಿಯಿಂದ ಆಳುತ್ತಿದ್ದನು. ಚಂದ್ರಸೇನ ಮಹಾರಾಜನಿಗೆ ಒಬ್ಬ ಬಾಲ್ಯ ಸ್ನೇಹಿತನಿದ್ದನು. ಚಂದ್ರಸೇನ ಬೆಳೆದು ದೊಡ್ಡವನಾದಂತೆ ಗೆಳೆಯನು ಬೆಳೆದು ದೊಡ್ಡವನಾದನು. ರಾಜಕುಮಾರ ಪಟ್ಟಕ್ಕೆ ಬಂದು ರಾಜನಾದರೆ ಗೆಳೆಯ ದೇಶ ವಿದೇಶಗಳಲ್ಲಿ ಮುತ್ತು ರತ್ನಗಳ ವ್ಯಾಪಾರಿಯಾದನು. ವ್ಯಾಪಾರಿಗೆ ತಂದೆ ತಾಯಿಯರು ಇಟ್ಟ ಹೆಸರು ಶಿವದತ್ತ. ಆದರೆ ಉತ್ತಮೋತ್ತಮ ರತ್ನ ಮಾಣಿಕ್ಯ ಭದ್ರವಾದ ಮಣಿಗಳನ್ನು ತಂದು ಮಾರುತ್ತಿರುವುದರಿಂದ ಶಿವದತ್ತನಿಗೆ ರೂಢಿಯಿಂದ ಮಣಿಭದ್ರನೆಂದು ಉಪನಾಮವೂ ಬಂದಿತು. ವ್ಯಾಪಾರಕ್ಕಾಗಿ ದೇಶ ಸಂಚಾರದಲ್ಲಿದ್ದಾಗ ಒಂದು ಉತ್ತಮವಾದ ಪೌರುಷ ಮಣಿಯು ದೊರಕಿತು. ಅದನ್ನು ತಂದು ತನ್ನ ಬಾಲ್ಯದ ಗೆಳೆಯನಾದ ಚಂದ್ರಸೇನ ಮಹಾರಾಜನಿಗೆ ಕೊಟ್ಟನು. ಪರುಷ ಮಣಿಯಿಂದ ಚಂದ್ರಸೇನ ರಾಜ್ಯದ ಸಿರಿ ಸಂಪತ್ತು ಹೆಚ್ಚಿತು. ಸೈನಿಕರಿಗೆ ಬಹುಬಲ ಪ್ರಾಪ್ತವಾಯಿತು. ಪ್ರಜೆಗಳು ಮಳೆ ಬೆಳೆಗಳಿಂದಲೂ ಆರೋಗ್ಯದಿಂದಲೂ ಇರುವುದರಿಂದ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಹೆಚ್ಚಿ ಪ್ರಜೆಗಳು ಬಹು ನೆಮ್ಮದಿಯಿಂದ ಇರುತ್ತಿದ್ದರು. ರಾಜಧಾನಿಯಲ್ಲಿರುವ ಪುರಾತನ ಕಾಲದ ಭವ್ಯವಾದ ಮಹಾಕಾಲೇಶ್ವರನ ದೇವಸ್ಥಾನದಲ್ಲಿ ಶಿವಪೂಜೆಯಲ್ಲಿ ಚಂದ್ರಸೇನ ಮಹಾರಾಜನು ಕಾಲ ಕಳೆಯುತ್ತಿದ್ದನು. ಚಿಕ್ಕ ರಾಜ್ಯವಾದರೂ ಧನ ಕನಕ ಧಾನ್ಯ ಪ್ರಾಣಿ ಸಂಪತ್ತು ವನ ಸಂಪತ್ತು ಫಲಪುಷ್ಪಗಳಿಂದ ತುಂಬಿ ತುಳುಕುವುದನ್ನು ಸಹಿಸದ ಪರರಾಜರು ಒಟ್ಟುಗೂಡಿ ಚಂದ್ರಸೇನನ ರಾಜ್ಯದ ಮೇಲೆ ದಂಡೆತ್ತಿ ಬಂದರು. ದೂತರಿಂದ ನಿರೂಪ ಕಳಿಸಿ ಅದರಲ್ಲಿ ಪರುಷಮಣಿ ನಮಗೆ ಕೊಟ್ಟು ಕಪ್ಪು ಕಾಣಿಕೆ ಕೊಟ್ಟು ಶರಣಾಗು, ಇಲ್ಲವೇ ನಮ್ಮೊಂದಿಗೆ ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳುಹಿಸಿದರು. ನಿರೂಪ ನೋಡಿದ ಮಹಾಮಂತ್ರಿ ಮತ್ತು ರಾಜ ಚಂದ್ರಸೇನ ಅರಸನು ಚಿಂತಿಸದೆ ವಿಫಲರಾಗದೆ ಶಿವನಿಚ್ಛೆ ಇದ್ದಂತಾಗಲಿ, ಜೈ ಶಿವ ಹರ ಹರ ಮಹಾದೇವ ಎಂದು ಜಯಘೋಷ ಮಾಡಿ ಜಯಾಪಜಯದ ವಿಚಾರ ಆ ದೇವನಿಗೆ ಬಿಟ್ಟು, ಮಹಾ ಅಮಾತ್ಯರೇ, ನೀವು ಮಹಾದೇವನನ್ನು ನೆನೆಸಿ ಯುದ್ಧಕ್ಕೆ ಹೊರಡಿ ಎಂದು ಹೇಳಿ ಚಂದ್ರಸೇನ ಮಹಾರಾಜನು ಅಂದು ಬಹುಳ ಶನಿವಾರ ತ್ರಯೋದಶಿ ಇದ್ದುದರಿಂದ ಪ್ರದೋಷ ಶಿವಪೂಜೆ ಪ್ರಾರಂಭ ಮಾಡಿದನು. ಈ ಶನಿ ಪ್ರದೋಷ ಶಿವಪೂಜಾ ವಿಧಿವತ್ತಾಗಿ ಪ್ರಾರಂಭ ಮಾಡಿದುದನ್ನು ಪುರದ ಜನರು ನೋಡಲು ತಂಡೋಪತಂಡವಾಗಿ ಬಂದು ಭವ್ಯವಾದ ಮಹಾಕಾಳೇಶ್ವರನ ಮೊಗಶಾಲೆಯಲ್ಲಿ ಬಂದು ಸೇರಿದರು. ಯುದ್ಧದ ಭೀತಿಯನ್ನು ಲೆಕ್ಕಿಸದ ಭಕ್ತ ಜನರು ಮಹಾಶಿವನ ಶಿವಪೂಜಾ ದರ್ಶನ ಶಿವಭಜನ ಮಾಡುತ್ತಾ ಪ್ರಸಾದ ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳತ್ತ ನಡೆದರು. ಅತ್ತ ಶಿವ ಇಚ್ಛೆಯಂತೆ ಶಿವನ ಮಾಯಾ ಶಿವಗಣ ಸೈನಿಕರಿಂದ ಚಂದ್ರಸೇನ ರಾಜನ ಸೈನಿಕರ ಮಂಚೂಣಿಯಲ್ಲಿ ಇದ್ದು ಸುತ್ತಲಿನ ವೈರಿ ಅರಸರ ಅಪಾರ ಸೈನ್ಯವನ್ನು ಬಿರುಗಾಳಿಗೆ ತರಗೆಲೆ ಹಾರಿ ಹೋಗುವಂತೆ ನಿರ್ನಾಮವಾಗಿ ನಾಶವಾಯಿತು. ಶತ್ರು ಅರಸರು, ನಾವು ನಿಮ್ಮ ಮೇಲೆ ಏರಿ ಬಂದುದು ಅಪರಾಧವಾಗಿದೆ, ಕ್ಷಮಿಸಿರಿ ಎಂದು ಬೇಡಲು ಚಂದ್ರಸೇನ ರಾಜನು, ಇದು ಎಲ್ಲವೂ ಶಿವನ ದಯೆ, ನೀವು ಬನ್ನಿರಿ, ಶಿವ ದರ್ಶನ ಮಾಡಿ ಪುನೀತರಾಗಿರಿ ಎಂದು ಹೇಳಿದನು. ನೋಡಿದಂತೆ ನೋಡಿದ ಶಿವಪೂಜೆ, ಮಾಡಿದಂತ ಮಾಡಿದ ಶಿವಪೂಜೆ, ನೋಡಿ ಮಾಡಿದ ಪೂಜೆ ಕೊನೆಗೆ ಕೊಡ ಮಾಡಿತು ಶಿವನ ಕೈಲಾಸ ಪದವಿಯ. ರಾಜ ಚಂದ್ರಸೇನ ಅರಸನು ಮಾಡಿದ ಶನಿ ಪ್ರದೋಷ ಶಿವಪೂಜಾ ನೋಡಲು ಬಂದವರಲ್ಲಿ
ಉಜ್ಜಯಿನಿಪುರದ ಬಡ ಕುಟುಂಬದ ಗೌಳಿಗ ಮನೆತನದ ತಾಯಿ ಮತ್ತು ಮಗ ಇವರಿಬ್ಬರಿದ್ದರು. ಪುರದ ಜನರ ಸಂಗಡ ಪ್ರಸಾದ ಸ್ವೀಕರಿಸಿ ಮನೆಗೆ ನಡೆದಳು ಮುಗ್ಧ ಬಾಲಕನಾದ ಗೋಪಿಕಾ ಸ್ತ್ರೀಯಳ ಮಗನು ತದೇಕ ದೃಷ್ಟಿಯಿಂದ ಮಾಡಿದ ಶಿವಪೂಜೆ ಕಣ್ತುಂಬ ನೋಡಿ ನಾನು ಹೀಗೆ ಶನಿ ಪ್ರದೋಷ ಶಿವಪೂಜೆ ಮಾಡಬೇಕೆಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿ ಕತ್ತಲಾಗುತ್ತಾ ಬಂದುದರಿಂದ ತನ್ನ ಮನೆಯ ಕಡೆಗೆ ನಡೆದನು. ಮನಸ್ಸು ಶಿವಪೂಜೆಯಲ್ಲಿರುವುದರಿಂದ ಸೀದಾ ತನ್ನ ಜೋಪಡಿಯ ಮನೆಗೆ ಹೋಗದೆ ಮನೆಯ ಪಕ್ಕದ ಖಾಲಿ ಇದ್ದ ಹುಲ್ಲಿನ ಚಪ್ಪರದಲ್ಲಿ ಅಂಗಳದಲ್ಲಿ ಬಿದ್ದ ಕಲ್ಲು, ಹರಳು, ಮಣ್ಣು, ಎಲೆ, ಹೂವು ತಂದು ಶಿವನಿಗೊಂದು ದುಂಡಗೆ ಕಲ್ಲಿಟ್ಟು ನಾಡಿ ಕಟ್ಟಿ ನಡುವೆ ಒಂದು ಕಲ್ಲಿಟ್ಟು ನೀನೇ ಶಿವನೆಂದು ಹೇಳಿ ಇನ್ನುಳಿದ ಹುಲ್ಲಿನ ಕಡ್ಡಿ, ಮಣ್ಣು, ಎಲೆ, ಹರಳುಗಳನ್ನು ಪೂಜಾ ಸಾಮಾನುಗಳನ್ನಾಗಿಯೂ ಎಲೆಯ ತುಂಡುಗಳು ವಿವಿಧ ಪಕ್ವಾನ್ನಗಳ ನೈವೇದ್ಯವೆಂದು ಕಲಸಿದ ಮಣ್ಣು ತಾಂಬೂಲವೆಂದು ತಿಳಿದು ಭಕ್ತಿಯಿಂದ ಶನಿ ಪ್ರದೋಷ ಶಿವಪೂಜೆ ಮಾಡಿ ನೈವೇದ್ಯ ಹಿಡಿದು ಕರಜೋಡಿಸಿ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಕುಳಿತುಬಿಟ್ಟನು. ಇತ್ತ ಗೋಪಿಕಾ ಸ್ತ್ರೀ ಮಗನು ಮನೆಗೆ ಬಾರದನ್ನು ನೆನೆದು ರಾತ್ರಿಯಲ್ಲಿ ಮಹಾಕಾಳೇಶ್ವರನ ದೇವಸ್ಥಾನಕ್ಕೆ ಹೋಗಿ ನೋಡಿ ಅಲ್ಲಿ ನೆರೆದಿದ್ದ ಭಕ್ತ ಜನರೆಲ್ಲರೂ ತಮ್ಮ ಮನೆಗಳಿಗೆ ಹೋಗಿದ್ದರು. ಅಲ್ಲಿ ನೀರವತೆ ವ್ಯಾಪಿಸಿತ್ತು. ತನ್ನ ಮಗನು ಅಲ್ಲಿ ಕಾಣಲಿಲ್ಲ. ಹೀಗಾಗಿ ತಾಯಿ ಮಗನಿಗಾಗಿ ಹುಡುಕುತ್ತಾ ತನ್ನ ಜೋಪಡಿ ಮನೆಗೆ ಬರುವ ದಾರಿಯಲ್ಲಿ ಖಾಲಿ ಇದ್ದ ಚಪ್ಪರದಲ್ಲಿ ಬಿದ್ದ ಮಿಣುಕು ಬೆಳಕಿನಲ್ಲಿ ತನ್ನ ಮಗ ಕೈ ಮುಗಿದು ಕುಳಿತದ್ದು ಕಂಡಳು. ಅಲ್ಲಿ ಹೋಗಿ ನೋಡಲು ಮಗನು ಮಾಡಿದ ಶಿವಪೂಜಾ ಆಟ ನೋಡಿ ಸಿಟ್ಟಿಗೆದ್ದು ಬೈದು, ಎಲಾ ಇದೇನು ಮಾಡುತ್ತಾ ಕುಳಿತಿರುವೆ, ನಡೆ ಮನೆಗೆ ಊಟ ಮಾಡುವೆಯಂತೆ ಎಂದು ಕರೆದರೂ ಬಾರದ ಮಗನನ್ನು ನೋಡಿ ಮತ್ತಷ್ಟು ಕೋಪಿಷ್ಟಳಾಗಿ ಬಾಲಕನು ಮಾಡಿದ ಕಲ್ಲಿನ ಗುಡಿ ಹಾಗೂ ನಡುವೆ ಮಾಡಿದ ಶಿವಲಿಂಗ ಪೂಜೆಯನ್ನು ಕಾಲಿನಿಂದ ಕೆಡಿಸಿ ಕೈ ಹಿಡಿದು ಎಳೆದಳು. ಆಗ ಗೋಪಿಕಾ ಪುತ್ರ, ಅಯ್ಯೋ ನನ್ನ ಶಿವನಿಗೆ ಘಾತ ಮಾಡಿದಿ, ನನ್ನ ಶಿವಪೂಜಾ ಕೆಡಿಸಿದಿ ಎಂದು ಅಳುತ್ತಾ ಚೀರುತ್ತಾ ನಡುವಿರುವ ಶಿವಲಿಂಗವಾಗಿದ್ದ ಕಲ್ಲಿನ ಮೇಲೆ ದೊಪ್ಪನೆ ಬಿದ್ದು ಬಿಟ್ಟನು. ಮಗನಿಗೆ ಒಂದೆರಡು ಬೆನ್ನಿಗೆ ಹೊಡೆದು ನೀನು ಮನೆಗೆ ಬರದಿದ್ದರೆ ಊಟ ಮಾಡಿ ಬಾಗಿಲು ಮುಂದಿಟ್ಟು ಮಲಗುವೆನೆಂದು ಹೇಳಿ ಬೈಯುತ್ತಾ ಮನೆಗೆ ಹೋದಳು. ಮಗನಿಗೆ ಹೇಳಿದಂತೆ ತಾನು ಊಟ ಮಾಡಿ ಮಗನಿಗೆ 2 ರೊಟ್ಟಿ ಚಟ್ನಿ ಇಟ್ಟು ಮುರುಕು ಮಂಚದ ಮೇಲೆ ಹರಕು ಚಾಪೆಯಲ್ಲಿ ಮಲಗಿದಳು. ಶನಿವಾರ ಪ್ರದೋಷ ಶಿವಪೂಜೆಯಿಂದ ಶನಿದೇವನು ಸಂತುಷ್ಟನಾಗಿ ತನ್ನ ಕಾಟವನ್ನು ವಾಪಸ್ಸು ತೆಗೆದುಕೊಂಡನು. ಇದನ್ನು ನೋಡಿದ ಶಿವನಿಗೆ ಬಹಳ ಸಂತೋಷವಾಯಿತು. ಗೌಳಿಗ ಮುಗ್ಧ ಬಾಲಕನು ಮಾಡಿದ ಶ್ರದ್ಧಾಭಕ್ತಿಯ ಪೂಜೆಗೆ ಮನಸೋತು ಬಾಲಕನು ಎಲ್ಲಿ ಅಂಗಳದಲ್ಲಿ ಬಿದ್ದ ಕಲ್ಲುಗಳಿಂದ ಗುಡಿ ಕಟ್ಟಿದ ಸ್ಥಳದಲ್ಲಿಯೇ ಬಹು ಭವ್ಯವಾದ ಅಮೃತ ಶಿಲೆಗಳಿಂದ ನಿರ್ಮಿತವಾದ ಶಿವ ದೇವಾಲಯವೊಂದು ಎದ್ದು ನಿಂತಿತು. ರತ್ನ ವಜ್ರಗಳಿಂದ ಕೂಡಿದ ಶಿವಪೀಠ ಹಾಗೂ ಕೋಟಿ ಸೂರ್ಯರ ಪ್ರತಿಭೆಯನ್ನು ಮೀರಿದ ಕಾಂತಿಯಿಂದ ಒಪ್ಪುವ ಶಿವಲಿಂಗವೊಂದು ವಿರಾಜಮಾನವಾಗಿತ್ತು. ಶಿವಲಿಂಗದ ಎಡಬಲಗಳಲ್ಲಿ ದೇದೀಪ್ಯಮಾನವಾದ ಜ್ಯೋತಿಗಳು, ಶಿವಲಿಂಗದ ಮೇಲೆ ಸಪ್ತ ನದಿಗಳ ಜಲದಿಂದ ಭರಿತವಾದ ಧಾರಾಪಾತ್ರೆಯು ಕಂಗೊಳಿಸುತ್ತಿತ್ತು. ಶಿವಲಿಂಗದ ಮೇಲೆ ಧಾರಾಕಾರವಾಗಿರುವ ಜಲಧಾರೆಯ ತುಂತುರು ಹನಿಗಳಿಂದ ಗೋಪು ಬಾಲಕನು ಎಚ್ಚೆತ್ತು ನೋಡಲು ಭವ್ಯವಾದ ಶಿವಾಲಯ, ಕಣ್ಣು ಕೊರೆಯುವ ಶಿವಲಿಂಗ ಹರ್ಷ ಉಕ್ಕಿ ಜಯ ಜಯ ಶಿವ ಹರ ಹರ ಮಹಾದೇವ ಎಂದು ಜೈಕಾರ ಮಾಡುತ್ತಾ ಚಪ್ಪಾಳೆ ತಟ್ಟುತ್ತಾ, ಹೇ ದೇವಾದಿದೇವನೇ, ಮಹಾಶಿವನೇ, ನಿನ್ನ ನೋಡುವ ಆಸೆಯಾಗಿದೆ, ಕಾರಣ ಬೇಗ ಬಾ ಶಿವನೇ, ಭಯಭವ ಹರನೆ ಎಂದು ಭಕ್ತಿಯಿಂದ ಮೊರೆ ಇಡಲು ಪರಶಿವನು ಸತಿ ಪಾರ್ವತಿ, ಸುತ ಗಣಪ, ಷಣ್ಮುಖ ಜಡೆಯಲ್ಲಿ ಗಂಗೆ, ಚಂದ್ರ, ವಾಹನ ನಂದಿಯರೊಂದಿಗೆ ಪ್ರಕಟಗೊಂಡನು. ಈ ದಿವ್ಯ ದರ್ಶನ ನೋಡುತ್ತಾ ನಿಂತ ಬಾಲಕನನ್ನು ಕಂಡು ಪರಶಿವನು, ಹೇ ಗೋಪುಸುತನೆ, ನಿನ್ನ ಮುಗ್ಧ ಭಕ್ತಿಗೆ ಮೆಚ್ಚಿರುವೆನು, ಏನು ಆಶೆ ಪಡುವೆ ಕೇಳು ಎನ್ನಲು, ಹೇ ದಯಾಘನನೆ, ನನ್ನ ತಾಯಿಯು ನಾನು ಮಾಡಿದ ನಿನ್ನ ಪೂಜೆಯನ್ನು ಕಾಲಿನಿಂದ ಹಾಳು ಮಾಡಿದುದನ್ನು ಕ್ಷಮಿಸು ಮತ್ತು ನನ್ನ ತಾಯಿಗೂ ನಿನ್ನ ದಿವ್ಯ ದರ್ಶನ ಕೊಟ್ಟು ಕಾಪಾಡು. ಬಡವರಾದ ನಮಗೆ ನಿನ್ನ ಸೇವೆಯಲ್ಲದೆ ಬೇರೆ ಏನನ್ನೂ ಕೊಡಬೇಡ. ನಿನ್ನಲ್ಲಿ ನಮಗೆ ಶಿವಗಣ ಪದವಿಯನ್ನು ಕೊಟ್ಟು ಕಾಪಾಡು. ಹೇ ಪ್ರಭು, ಮನೆಗೆ ಹೋಗಿ ನನ್ನ ತಾಯಿಯನ್ನು ಕರೆದು ತರುವವರೆಗೆ ಇಲ್ಲಿಯೇ ಪ್ರಕಟಗೊಂಡಿರು ಎಂದು ಹೇಳಿ ತನ್ನ ತಾಯಿಯನ್ನು ಕರೆದು ತರಲು ಮನೆಗೆ ಹೋದರೆ ಮನೆಯು ಅರಸನ ಮನೆಯಂತೆ ಭದ್ರವೂ ಸುಂದರವೂ ಬಹುವರ್ಣಮಯವೂ ಆಗಿ ನೋಡುವವರ ಕಣ್ಗಳಿಗೆ ಬೆರಗು ಕೊಡುವಂತೆ ಕಾಣುತ್ತಿತ್ತು. ಮನೆಯಲ್ಲಿ ತಾಯಿಯು ಮಿರಿಮಿರಿ ಮಿಂಚುವ ಜರಿ ಕಸೂತಿಯ ಪೀತಾಂಬರ ಸೀರೆ ಕುಪ್ಪಸ ತೊಟ್ಟು ತೂಗುಯ್ಯಾಲಿಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಒರಗಿ ನಿದ್ದೆ ಹೋಗಿದ್ದಳು. ಮಗನು ಅವ್ವ ಅವ್ವ ಅನ್ನುವ ಧ್ವನಿಗೆ ಎಚ್ಚೆತ್ತು ಕಣ್ತೆರೆದು ನೋಡಿ ಆನಂದ ಆಶ್ಚರ್ಯದಿಂದ ಮೈಮೇಲೆ ಧರಿಸಿದ ಉಡುಪು, ಚಪ್ಪರದ ಕಲ್ಲು, ಮಣ್ಣಿನ ಮನೆ ಇದ್ದ ಜಾಗದಲ್ಲಿ ಗಾರೆಗಚ್ಚು ಇಟ್ಟಂಗೆಗಳಿಂದ ನಿರ್ಮಿಸಿದ ಸುಂದರ ಸದೃಢ ಭವ್ಯ ಬಂಗಲೆಯಂತಿರುವ ಅರಸನ ಮನೆಗಿಂತಲೂ ಅಧಿಕವಾದ ಮನೆ ನೋಡಿ ಮೂಕಿಯಂತೆ ನಿಂತಳು. ಮಗನು, ಅವ್ವ ಹೊರಗೆ ಬಾ, ಅಲ್ಲಿ ಶಿವಾಲಯದಲ್ಲಿ
ಕೈಲಾಸದಿಂದ ದೇವಾದಿದೇವನಾದ ಮಹಾದೇವನು ಸತಿ ಸುತರೊಂದಿಗೆ ಬಂದಿದ್ದಾರೆ. ಅವರ ದರ್ಶನ ಆಶೀರ್ವಾದ ಪಡೆದು ಪಾವನರಾಗೋಣ ಬಾ ಎಂದು ಕರೆದನು. ಲಘು ಬಗೆಯಿಂದ ಹೊರಗೆ ಬರಲು ಗಗನ ಚುಂಬಿ ಶಿವಾಲಯ ಕಟ್ಟಡವು ಮನೆಯ ಮುಂದೆ ಎಲ್ಲಿ ತನ್ನ ಮಗನು ಕಲ್ಲಿನ ಗುಡಿ, ಕಲ್ಲಿನ ಈಶ್ವರ ಮಾಡಿ ಪೂಜಾ ಮಾಡಿದ ಜಾಗದಲ್ಲಿಯೇ ಭವ್ಯ ಶಿವಾಲಯ ನಿರ್ಮಿತವಾಗಿದೆ. ಅಖಂಡ ಸಂಗಮರಿ ಕಲ್ಲಿನ ತೊಲೆ ಕಂಬಗಳಿಂದಲೂ ಸ್ಫಟಿಕದ ಕಲ್ಲಿನಲ್ಲಿ ಕೆತ್ತಿದ ಬಾಗಿಲು ಕಿಟಕಿಗಳಿಂದಲೂ ಗರ್ಭಗುಡಿಯ ಮಧ್ಯದಲ್ಲಿ ವಜ್ರದ ಪೀಠದಲ್ಲಿ ಕಪ್ಪು ನೀಲಿವರ್ಣ ಮಿಶ್ರಿತ ಶಿವಲಿಂಗ ಕಂಗೊಳಿಸುತ್ತಿತ್ತು. ಲಿಂಗದಲ್ಲಿಯೇ ಉದ್ಭವಗೊಂಡ ಶಿವಪಾರ್ವತಿಯರನ್ನು ನೋಡಿ ಅವರ ಚರಣ ಕಮಲಗಳಿಗೆ ನಮಿಸಿ, ಹೇ ದೇವಾದಿದೇವ, ನಾನು ಮೂಢಳು, ಮಹಾಪಾಪಿಯು, ಮಗನು ಮಾಡಿದ ನಿನ್ನ ಪೂಜೆಯನ್ನು ಕಾಲಿನಿಂದ ಹಾಳು ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕು ಎಂದು ದುಃಖ ಭಯದಿಂದ ಕಂಪಿಸುತ್ತಾ ಕೈಮುಗಿದು ಬೇಡಿಕೊಳ್ಳಲು, ಹೇ ಸ್ತ್ರೀಯೇ, ಶನಿ ಪ್ರದೋಷ ಶಿವಪೂಜೆಯನ್ನು ನೋಡಿದಾಗಲೇ ನಿನ್ನ ಬೆಟ್ಟದಷ್ಟು ಇದ್ದ ಪಾಪ ಭಸ್ಮವಾಗಿ ಪುಣ್ಯ ಲಭಿಸಿದೆ. ಅದರ ಪ್ರತಿಫಲವೇ ನಿನ್ನ ಈಗಿನ ಸ್ಥಿತಿಯಾಗಿದೆ. ಈ ಮಗುವಿನ ತಾಯಿಯಾದ ನೀ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನ ತಾಯಿಯಾಗು. ಭೂಲೋಕದಲ್ಲಿ ಜೀವಿಸಿರುವವರೆಗೆ ಸುಖದಿಂದ ಇದ್ದು ಕೊನೆಗೆ ನನ್ನಲ್ಲಿ ಸೇರು ಎಂದು ಆಶೀರ್ವದಿಸಿ ಅಂತರ್ಧಾನರಾದರು. ಕೂಡಲೇ ಗೋಪಿ ಸ್ತ್ರೀ ಶನಿ ಪ್ರದೋಷ ಪೂಜಾದಿಂದ ದಯಾಘನ ಶಿವಪರಮಾತ್ಮನು ಪ್ರಕಟಗೊಂಡು ದಿವ್ಯ ಶಿವಾಲಯ ನಿರ್ಮಿಸಿ ತಮಗೆ ಆಶೀರ್ವದಿಸಿದ ವಿಷಯ ಅರುಹಲು ಚಂದ್ರಸೇನ ಮಹಾರಾಜನ ಅರಮನೆಗೆ ತೆರಳಿದಳು. ಅರಮನೆ ಉಜ್ಜಯಿನಿ ನಗರ ಅಷ್ಟೇ ಏಕೆ, ಸುತ್ತಲಿನ ಶತ್ರುಪಾಳೆಯದ ರಾಜರ ಕಿವಿಗೂ ಮುಟ್ಟಿತು. ಎಲ್ಲರೂ ಬಂದು ನೋಡುವವರೇ. ಚಂದ್ರಸೇನ ಮಹಾರಾಜ ಗೌಳಿಗನಾದ ಮುಗ್ಧ ಬಾಲಕನಿಗೊಲಿದ ಶಿವನ ಲೀಲೆಯನ್ನು ಕಣ್ಣಾರೆ ಕೊಂಡು, ನೀನು ಇಂದಿನಿಂದ ಗೌಳಿಗ ಅರಸನೆಂದು ಹೇಳಿ ಅವನಿಗೆ ಕೆಲವು ನಗರಗಳನ್ನು ಉಂಬಳಿ ಹಾಕಿಟ್ಟನು. ಅಷ್ಟರಲ್ಲಿ ಶ್ರೀ ಮಾರುತಿ ಪ್ರಕಟಗೊಂಡು ಗೋಪಿ ಬಾಲಕನಿಗೆ ಶ್ರೀಕರನೆಂದು ನಾಮಕರಣ ಮಾಡಿ ಶಿವನ ಮಗನಾದ ವೀರಭದ್ರ ಸ್ವಾಮಿಯು ಉಪದೇಶಿಸಿದ ಶಿವ ಪಂಚಾಕ್ಷರ ಮಹಾಮಂತ್ರವನ್ನು ಉಪದೇಶಿಸಿ ನಿಂತಲ್ಲಿಯೇ ಮಾಯವಾದನು. ಇಷ್ಟೆಲ್ಲ ಬದಲಾವಣೆಗೆ ಶನಿ ಪ್ರದೋಷ ಶಿವಪೂಜಾ ಫಲವೇ ಕಾರಣ. ಯಾರು ಈ ಪೂಜೆಯನ್ನು ಕಣ್ತುಂಬ ನೋಡುವರೋ, ಯಾರು ಬಹುಳ ತ್ರಯೋದಶಿ ಶನಿವಾರ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಶಿವಪೂಜೆ ಮಾಡುವರೋ ಅವರಿಗೆ ಶನಿದೇವನು ಸಂತುಷ್ಟನಾಗಿ ತನ್ನ ದುಷ್ಟ ಫಲಗಳನ್ನು ಕೊಡದೆ ಸಂಪ್ರೀತನಾಗಿ ಶುಭ ಫಲಗಳನ್ನು ಕೊಡುವನು. ಶಿವನಿಗೆ ಮೀಸಲಾದ ಈ ಶನಿ ಪ್ರದೋಷ ಶಿವಪೂಜೆಯಿಂದ ಅಖಂಡ ಸೌಭಾಗ್ಯ, ಸುಖ, ನೆಮ್ಮದಿ ಇಹದಲ್ಲಿ ದೊರಕುವುದು. ಕೊನೆಗೆ ಶಿವ ಕೈಲಾಸ ಪದವಿಯು ದೊರಕುವುದು. ಶ್ರೀಕರನು ರಾಜ ಚಂದ್ರಹಾಸರು ಶನಿ ಪ್ರದೋಷ ಶಿವಪೂಜೆಯಿಂದ ಮಹಾಶಿವರಾತ್ರಿ ಪೂಜೆ ಶಿವನ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ನಿರಾಡಂಬರ ಜೀವನ ನಡೆಸಿ ಕೊನೆಗೆ ಶಿವಪದವನ್ನು ಹೊಂದಿದರು ಎಂದು ಸೂತ ಮುನಿಗಳು ಶೌನಕಾದ್ಯರಿಗೆ ಹೇಳಿದರು. 6ನೇ ಅಧ್ಯಾಯ ಮುಗಿದಿದ್ದು.